ಸಿಎಂ ಡಿಸಿಎಂ ಆದೇಶಕ್ಕೂ ಕೂಡ ಜಿಬಿಎ ಡೋಂಟ್ ಕೇರ್ ಅಂತ ಹೇಳ್ತಾ ಇದೆ. ಜಿಬಿಎ ಡೆಡ್ಲೈನ್ ಅಂದ್ರೆ ಏನ್ ಗೊತ್ತಾ ಗೊತ್ತಿಲ್ವಾ? ರಸ್ತೆ ಗುಂಡಿ ವಿಚಾರದಲ್ಲಿ ಮುಂದುವರೆದಿದೆ ಜಿಬಿಎ ನಿರ್ಲಕ್ಷ್ಯ. ಗುಂಡಿ ಮುಚ್ಚೋದಕ್ಕೆ ಮತ್ತೆ 7 ದಿನಗಳ ಗಡುವು ಕೂಡ ವಿಸ್ತರಣೆ ಆಗಿರುವಂಥದ್ದು. ನವೆಂಬರ್ 10ರ ಒಳಗೆ ರಸ್ತೆ ಗುಂಡಿ ಮುಚ್ಚೋದಕ್ಕೆ ಸೂಚನೆಯನ್ನು ಕೂಡ ನೀಡಲಾಗಿದೆ. ನವೆಂಬರ್ 3ರ ಒಳಗೆ ರಸ್ತೆ ಗುಂಡಿ ಮುಚ್ಚೋದಕ್ಕೆ ಸೂಚಿಸಿದ್ದಾರೆ ಸಿಎಂ. ಮತ್ತೊಂದು ಡೆಡ್ಲೈನ್ ಕೊಟ್ಟಿದ್ದಾರೆ ಜಿಬಿಎ ಆಯುಕ್ತರು. ಈಗಲಾದರೂ ರಸ್ತೆ ಗುಂಡಿ ಮುಚ್ತಾರ ಅಧಿಕಾರಿಗಳು ಕಾದು ನೋಡಬೇಕು. ಸೊ ಡೆಡ್ಲೈನ್ ಕೊಡ್ತಾನೆ ಇರ್ತಾರೆ, ವಿಸ್ತರಣೆ ಆಗ್ತಾನೆ ಇರುತ್ತೆ. ಗುಂಡಿ ಮುಚ್ಚೋ ಕೆಲಸ ಮಾತ್ರ ಮುಕ್ತಾಯ ಆಗ್ತಾನೆ ಇಲ್ಲ. ಅಟ್ಲೀಸ್ಟ್ ಕಾರ್ಯರೂಪಕ್ಕೆ ತರ್ತಾರ ಅಂದ್ರೆ ಅದು ಕೂಡ ಇಲ್ಲ. ಸೊ ಮಳೆಗಾಲ ಆರಂಭ ಆಯ್ತು ಅಂತ ಅಂದ್ರೆ ಗುಂಡಿಗಳಿಂದ ಆಗುವಂತಹ ಅವಾಂತರಗಳು ಒಂದೆರಡಲ್ಲ, ಪ್ರತಿ ವರ್ಷವೂ ಕೂಡ ಇದು ರಿಪೀಟ್ ಆಗ್ತಾನೆ ಇರುತ್ತೆ. ಸೊ ನೋಡ್ತಾ ಇರ್ಬೋದು ವಾಹನ ಸವಾರರು ಯಾವ ರೀತಿಯಾಗಿ ಪರದಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇದರಿಂದಾಗಿ ಎಷ್ಟೋ ಜನ ಅಮಾಯಕರು ಬಲಿಯಾಗ್ತಾರೆ. ಮಳೆಗಾಲ ಆರಂಭ ಆಯ್ತು ಅಂತ ಅಂದ್ರೆ ಗುಂಡಿ ಯಾವುದು, ರಸ್ತೆ ಯಾವುದು, ಕೆರೆ ಯಾವುದು ಒಂದು ಗೊತ್ತಾಗೋದಿಲ್ಲ. ಆ ರೀತಿಯಾಗಿ ರೋಡ್ ತುಂಬಾ ನೀರು ತುಂಬಿಕೊಂಡು ಹೋಗಿರುತ್ತೆ. ಸೊ ಎಷ್ಟೋ ಜನ ಅಮಾಯಕರ ಪ್ರಾಣವನ್ನ ಈ ಸಿಲಿಕಾನ್ ಸಿಟಿಯ ಗುಂಡಿಗಳು ಬಲಿ ತೆಗೆದುಕೊಂಡಿದೆ. ಅದಾದ್ಮೇಲೆ ಬರ್ತಾರೆ ಅಧಿಕಾರಿಗಳು, ಪರಿಹಾರವನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಇವ್ರುಗಳ ಕೈಯಲ್ಲಿ ಜೀವ ಕೊಡಕ್ಕಾಗತ್ತಾ? ಅಮಾಯಕರು ಅನ್ನೋಕ್ಕಿಂತ ಹೆಚ್ಚಾಗಿ ಸ್ಕೂಲ್ಗೆ ಹೋಗುವಂತಹ ಶಾಲಾ ಮಕ್ಕಳಾಗಿರ್ಬೋದು, ಇವ್ರುಗಳೇ ಜಾಸ್ತಿ ಬಲಿಯಾಗಿರೋದು. ಸಂದರ್ಭದಲ್ಲಿ ಸ್ವಲ್ಪ ಮಳೆ ಬಿದ್ದ ಕಾರಣ ಮತ್ತೆ ಬೇರೆ ಬೇರೆ ರೀತಿಯಿಂದ ಸಮಸ್ಯೆ ಆಗಿದ ಕಾರಣ ನಾವು ಎಲ್ಲ ಕಾರ್ಪೊರೇಷನ್ ಕಮಿಷನರ್ ಜೊತೆಗೆ ಚರ್ಚೆ ಮಾಡಿ ಈ ಗುಂಡಿ ಮುಚ್ಚಲಿಕ್ಕೆ ಒಂದು ಡ್ರೈವ್ ತಗೊಳ್ತೇವೆ. ಬಹುತೇಕ ಒಂದು ವಾರ ಸ್ವಲ್ಪ ಹಿಂದೆ ಹೋಗಿದೆ ನಮ್ಮ ಕಾರ್ಯಕ್ರಮ. ಮಾತ್ರ ಮೇನ್ ರೋಡ್ಸ್ನಲ್ಲಿ ಆಗಿದೆ. ಮತ್ತೆ ಈಗ ವಾರ್ಡ್ ರೋಡ್ಸ್ನಲ್ಲಿ ಸಹ ಸ್ಪೆಷಲ್ ಗಮನ ತಗೊಂಡು ಅದೆಲ್ಲ ಸ್ವಲ್ಪ ರಿಪೇರಿ ಮಾಡಲಿಕ್ಕೆ ಈಗಾಗಲೇ ನಿರ್ದೇಶನ ಕೊಡ್ತೀವಿ. ನಮ್ಮ ಪ್ರಕಾರ ಏನಾಗಿದೆ, ನಾವು ಒಟ್ಟು ಕನಿಷ್ಠ 16,000 ಗುಂಡಿಗಳನ್ನ ಮುಚ್ಚಿದ್ದೇವೆ ಅಂತ ಹೇಳಿ ನಮ್ಮ ಮಾಹಿತಿ ಇದೆ. ಅದೇ ಬಹುತೇಕ ಕೆಲವು ಜಾಗದಲ್ಲಿ ಡಬಲ್ ಕೌಂಟಿಂಗ್, ಟ್ರಿಪಲ್ ಕೌಂಟಿಂಗ್ ಆಗಿ ಇನ್ನೂ ಹೆಚ್ಚಿಗೆ ಆಗಿದೆ. ಆದರೂ ಸಹ ನಂಬರ್ ಇಂಪಾರ್ಟೆಂಟ್ ಇಲ್ಲ, ನಮಗೆ ರೋಡ್ಸ್ ಕ್ಲಿಯರ್ ಆಗಿ ಸ್ಟ್ರೆಚ್ ಆಗಿ ಒಳ್ಳೆ ರೀತಿಯಿಂದ ಇರಬೇಕು ಅಂತ ಹೇಳಿ ನಾವು 2 ಪ್ರಮಾಣದ ಕಾರ್ಯಕ್ರಮ ಮಾಡ್ತಿದ್ವಿ. ಒಂದು, ಪ್ರತಿಯೊಂದು ಕಾರ್ಪೊರೇಷನ್ ಅವರೊಂದು 10 ರೋಡ್ ಕರೆಕ್ಟ್ ಆಗಿ ಐಡೆಂಟಿಫಿಕೇಶನ್ ಮಾಡಿ ಅದನ್ನ ರಿಪೇರ್ ಮಾಡಿಸಿ ಪಕ್ಕಾ ಕಂಡೀಷನ್ ಅಲ್ಲಿ ಮಾಡಬೇಕು ಅಂತ ಹೇಳಿ ಅವರು ಕ್ರಮ ತಗೊಳ್ತಾರೆ. ಅದರ ಜೊತೆಗೆ ಎಲ್ಲೆಲ್ಲಿ ಗುಂಡಿ ಬರ್ತಾ ಇದೆ ಈಗ ರೀಸೆಂಟ್ ಮಳೆಗಾಲದಿಂದ, ಅದರಲ್ಲಿ ಏನು ಬೇಸಿಕ್ ಪ್ರಾಬ್ಲಮ್ ಏನು ಅದನ್ನ ಖಚಿತಪಡಿಸಿ ಅದನ್ನ ಟ್ರೀಟ್ ಮಾಡಿಸಿಗೆ ವ್ಯವಸ್ಥೆ ಮಾಡ್ತೇವೆ. 3ನೇದು, ಎಲ್ಲೆಲ್ಲಿ ಜಂಕ್ಷನ್ಸ್ ಇದೆ ಅದಕ್ಕೆ ಒಂದು ಶಾಶ್ವತ ಪರಿಹಾರ ಸಹ ಮಾಡಬೇಕಾಗ್ತದೆ, ಅದು ಸಹ ವ್ಯವಸ್ಥೆ ಮಾಡ್ತೇವೆ. 4ನೇದು, ವಾರ್ಡ್ ರೋಡ್ಸ್ ಕೆಲವು ಜಾಗದಲ್ಲಿ ಗುಂಡಿಗಳೇ ಇಲ್ಲ, ರೋಡ್ ಸ್ವಲ್ಪ ಕೆಟ್ಟೋಗಿದೆ. ಅದನ್ನ ಈಗ ವಾರ್ಡ್ ಕಾರ್ಯಕ್ರಮದಲ್ಲಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿ ಅವರು ಮತ್ತೆ ಕ್ಯಾಬಿನೆಟ್ ಇಂದ ಅನುಮೋದನೆ ಆಗಿದ ಕಾರಣ ಅದನ್ನ ಈಗ ಆಕ್ಷನ್ ಪ್ಲಾನ್ ತಗೊಂಡು ಅದನ್ನ ನಾವು ಟೆಂಡರ್ ಮಾಡಿಸಿ ಈ ಎಲ್ಲ ವಾರ್ಡ್ ರೋಡ್ಸ್ ನ ಸಹ ರಿಪೇರ್ ಮಾಡಿಸಿ ಕ್ರಮ ತಗೊಳ್ತೇವೆ. ಇದನ್ನ ನಾವು ಪಬ್ಲಿಕ್ ನಲ್ಲಿ